ಅಧ್ಯಾಯ 4. ಇನ್ನು ರಜಾ ಕಳೆಯೋವರೆಗೂ ಪರವಾಗಿಲ್ಲ, ನೀವು ಯಾವಾಗಲೂ ಮನೇಲೇ ಇರ್ತೀರಿ ಅಲ್ವೇ? ಇಲ್ಲ, ಎಕ್ಸಿಬಿಷನ್ನಲ್ಲಿ ಒಂದು ಸ್ಟಾಲ್ ನೋಡಿಕೊಳ್ಳೋ ಕೆಲಸಕ್ಕೆ ಒಪ್ಕೊಂಡಿದ್ದೀನಿ. ದಿನಕ್ಕೆ ₹1.25 ಸಿಗುತ್ತೆ. ಎಕ್ಸಿಬಿಷನ್ 15 ದಿನ ನಡಿಬೋದು. ಸುಬ್ಬಿ ಏನೋ ಹೇಳಲು ಬಾಯಿ ತೆಗೆದಳು. ಕ್ಷಣದ ನಂತರ ಬೇರೆಯಾಗಿದ್ದ ತುಟಿಗಳು ಮತ್ತೆ ಒಂದಾದವು. ಗಂಟಲಿನ ಚರ್ಮ ಕೆಳಗೆ ಮೇಲಾಡಿಸಿತು. ಅಪ್ಪ ಹಗಲು ಸಂಜೆ ಯಾವಾಗಲೂ ಮನೆಯಲ್ಲಿರ್ತಿರ್ಲಿಲ್ಲ. ಒಂದು ಸಂಜೆ ವಟಾರದ ಮನೆಯವರೆಲ್ಲ ಎಕ್ಸಿಬಿಷನ್ಗೆ ಹೊರಟರು. ಆದರೆ ಅವರಲ್ಲಿ ಯಾರೂ ಸುಬ್ಬಿಯನ್ನು ಬಾಯಿ ಎಂದು ಕರೆಯಲಿಲ್ಲ. ಸುಬ್ಬಿಯು ಅವರೊಡನೆ ಹೋಗಲು ಉತ್ಸಾಹ ತೋರಲಿಲ್ಲ. ಗಂಡಸರು ಯಾರೂ ಮನೆಯಲ್ಲಿಲ್ಲವಾದುದರಿಂದ ಹೆಂಗಸರೆಲ್ಲ ಮನೆಯ ಬಾಗಿಲುಗಳಿಗೆ ಬೀಗ ತಲುಗಿಸಿ ಬೀಗದ ಕೈಯನ್ನು ಸುಬ್ಬಿಯ ಕೈಗಿತ್ತು ಮನೆ ಕಡೆ ಜೋಪಾನ ಎಂದು ಹೇಳಿದರು. ಮಂಜುಳಾ ಉಷೆಗೆ ಅಲಂಕರಿಸಿ ತಾಯಿ ತಂಗಿಯರೊಂದಿಗೆ ವಸ್ತು ಪ್ರದರ್ಶನಕ್ಕೆ ಹೊರಟಿದ್ದಳು. ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಕೆಲಸ ದೊರಕಿಸಿಕೊಂಡಿದ್ದ ಮಂಜುಳೆಯನ್ನು ತಾಯಿ ಈಗ ಗೌರವದಿಂದ ಕಾಣತೊಡಗಿದ್ದರು. ಸ್ವಂತ ದುಡಿಮೆಯ ಅನ್ನ ತಿಂದು ಮಂಜುಳಾ ಕೆಂಪಾಗಿ ಚೆನ್ನಾಗಿ ಕಾಣುತ್ತಿದ್ದಳು. ಮಂಜುಳಾ ತನ್ನ ಮನೆಯ ಬೀಗದ ಕೈ ಕೊಟ್ಟು ಪರವಾಗಿಲ್ವೇನೆ ಎಂದಳು ಪಿಸು ಮಾತಿನಲ್ಲಿ. ಉತ್ತರ ರೂಪವಾಗಿ ಸುಬ್ಬಿ ನಕ್ಕಳು. ವಠಾರ ರಜಾ ದಿನದ ಶಾಲೆಯಂತೆ ನಿಶ್ಶಬ್ದವಾಯಿತು. ಸುಬ್ಬಿ ಒಳಗೆ ಹೋದಳು. ನಾನು ಮರದ ಕುದುರೆಯೊಡನೆ ಆಡತೊಡಗಿದೆ. ಇದ್ದಕ್ಕಿದ್ದಂತೆಯೇ ರಕ್ತವನ್ನು ಹೆಪ್ಪುಗಟ್ಟಿಸುವ ನರಳುವಿಕೆ ಕೇಳಿಬಂತು. ನಾನು ಆಟವನ್ನು ನಿಲ್ಲಿಸಿ ಒಳಗೆ ಹೋದೆ. ಸುಬ್ಬಿ ನೆಲದ ಮೇಲೆ ಉರುಳಾಡುತ್ತಿದ್ದಳು. ಅಜ್ಜಿ ಕರಿ ಬೇಗ. ನಾನು ಹೋಗಿ ಕರೆಯುವುದಕ್ಕೆ ಮುಂಚೆಯೇ ಸುಬ್ಬಿಯ ನರಳಾಟ ಕೇಳಿದ್ದ ಅಜ್ಜಿ ಬಾಗಿಲಿನಲ್ಲಿ ಬಂದು ನಿಂತಿದ್ದರು. ಅಜ್ಜಿ ಉಪ್ಪು ಗಂಟು ಹಾಕಿಕೊಂಡು ಯಾರೂ ಇಲ್ವೇ ಎಂದರು. ಮಂಜುಳನಾದ್ರೂ ನಿಲ್ಲಿಸ್ಕೋಬೇಕಿತ್ತು. ದಿನ ತುಂಬಿದೆ ಅಂತ ತಿಳಿದು ಅವಳು 3 ದಿನದಿಂದ ಇವತ್ತಿನ ಸಂಜೆನೆ ಎದುರು ನೋಡ್ತಿದ್ದಳು. ನಾನು ಹೇಗೆ ಅಮ್ಮ? ಅಜ್ಜಿಯ ಬಚ್ಚು ಬಾಯಿ ಮತ್ತಷ್ಟು ಬಿಗಿದುಕೊಂಡಿತ್ತು. ಸೆರಗನ್ನು ತೆಗೆದು ಸೊಂಟಕ್ಕೆ ಸಿಕ್ಕಿಸಿ ಅಜ್ಜಿ ಒಳಗೆ ಕಾಲಿಟ್ಟರು. ಬೇಡ ಅಜ್ಜಿ, ಋಷಿ ಪಂಚಮಿ ಮೈಲಿಗೆ. ಅಜ್ಜಿ ನಿಧಾನವಾಗಿ ಹತ್ತಿರ ಬಂದರು. ಆದರೆ ಯಾವ ಮಾತು ಆಡಲಿಲ್ಲ. ಬೇಡ ಅಜ್ಜಿ, ಬೇರೆ ಯಾರನ್ನಾದರೂ ಕರೀರಿ. ಮಡಿ ಋಷಿ ಪಂಚಮಿ ಮೈಲಿಗೆ. ನೆಲದ ಮೇಲೆ ಹೊರಳಾಡುತ್ತಿದ್ದ ಸುಬ್ಬಿಯ ಬಳಿ ನಿಂತು ಅಜ್ಜಿ ಬಗ್ಗಿ ನೋಡಿದ್ದರು. ಹೆಡೆಯ ಮೇಲೆ ಪೆಟ್ಟು ತಿಂದ ನಾಗದ ಬಳ್ಳಿಯ ದೇಹದಂತೆ ಸುಬ್ಬಿಯ ದೇಹ ಬಳ್ಳಿಯಾಗಿ ವಕ್ರವಾಗಿ ಮುದ್ದೆಯಾಗಿ ಮತ್ತೆ ನೀಳವಾಗುತ್ತಿದ್ದು ಅಜ್ಜಿ ಮರುಕ್ಷಣ ಎಳೆಯ ಕಂದನ ಆಕ್ರಂದನವೊಂದು ವಠಾರದಲ್ಲೆಲ್ಲ ಪ್ರತಿಧ್ವನಿಸಿತ್ತು. ಅಜ್ಜಿ ಮಗುವನ್ನು ಕೈಗೆ ತೆಗೆದುಕೊಂಡು ಸುಬ್ಬಿ ಮುತ್ತಿನಂಥ ಮಗ ಎಂದರು. ನನ್ನ ಕಡೆ ತಿರುಗಿ ಹಲ್ಲಿಲ್ಲದ ಬೊಚ್ಚುಬಾಯಿಯಿಂದ ನಗುತ್ತಾ ನಿನಗೊಬ್ಬ ತಮ್ಮ ಬಂದಿದ್ದಾನೆ ಎಂದರು. 1 ಗಂಟೆಯಲ್ಲಿ ನಮ್ಮ ಮನೆ ಪೂರ್ಣ ಸ್ಥಿತಿಗೆ ಬಂತು. ಸುಬ್ಬಿ ದಣಿದ ಕಂಠದಲ್ಲಿ ಏನೇನೋ ಹೇಳುತ್ತಿದ್ದಳು. ಅವರು ನನಗೆ ಅಧಿಕಾರವಾಣಿಯಿಂದ ಅದು ತೆಗೆದುಕೊಡು ಇದು ತೆಗೆದುಕೊಡು ಎನ್ನುತ್ತಿದ್ದರು. ಅವರು ಹೇಳಿದ್ದನ್ನು ತೆಗೆದುಕೊಡುತ್ತಿದ್ದೆ. ಕೆಲವು ಸಲ ಅದಲ್ಲ ಇದಲ್ಲ ಎಂದು ಅಜ್ಜಿ ದೂರ ನಿಂತು ಬೆರಳಿನಿಂದ ತಮಗೆ ಬೇಕಾದ ಸಾಮಾನುಗಳನ್ನು ತೋರಿಸುತ್ತಿದ್ದರು. ಮಿನುಗು ದೀಪದ ಬೆಳಕಿನಲ್ಲಿ ನಾನು ತಾಯಿಯ ಮುಖ ನೋಡಿದ್ದೆ. ಆಕೆ ಕಣ್ಣು ಮುಚ್ಚಿ ಮಲಗಿದ್ದಳು. ಪಕ್ಕದಲ್ಲಿಯೇ ಮೊರವೊಂದರ ಮೇಲೆ ಮಗುವೊಂದು ಮಲಗಿತ್ತು. ಇಷ್ಟು ಹೊತ್ತು ಇಲ್ಲದಿದ್ದ ಮಗು ಈಗ ಎಲ್ಲಿಂದ ಬಂತೋ? 75 ವರ್ಷ ದಾಟಿದ್ದ ಹಣ್ಣು ಮುದುಕಿ ರಾತ್ರಿ 8 ಗಂಟೆಯ ಮೇಲೆ ನಲ್ಲಿಯ ನೀರಿನಲ್ಲಿ ಸಜೀಲ ಸ್ನಾನ ಮಾಡಿದರು. 3 ಬಾರಿ ಸ್ನಾನ ಮಾಡಿ ತುಳಸಿ ದಳ ತೆಗೆದುಕೊಂಡು ಒಳಗೆ ಹೋದರು. ಚಳಿಯಿಂದ ನಿರಿಗಟ್ಟಿದ ದೇಹ ತೆಂಗಿನ ಮರದ ಗರಿಯಂತೆ ತರತರನೆ ನಡುಗುತ್ತಿತ್ತು. 1/4 ಗಂಟೆಯ ನಂತರ ಹೊಗೆ ಆಡುತ್ತಿದ್ದ ಕಾಫಿಯ ಚೊಂಬನ್ನು ಹಿಡಿದು ಅಜ್ಜಿ ಸುಬ್ಬಿಯ ಬಳಿಗೆ ಬಂದು ಮೃದುವಾಗಿ ಸುಬ್ಬಿ ಎಂದರು. ಸುಬ್ಬಿ ಕಣ್ಣು ಬಿಟ್ಟು ಅಜ್ಜಿಯ ಮುಖ ನೋಡಿದಳು. ಕಾಫಿಯ ಪಾತ್ರೆಯನ್ನು ಹಿಡಿದಿದ್ದ ಅಜ್ಜಿಯ ಕೈ ನಡುಗುತ್ತಿತ್ತು. ಸುಬ್ಬಿಯ ದೇಹ ಬೆವತು ಹೋಗಿತ್ತು. ಬೆವರಿನ ಮಣಿಮಾಲೆ ಹಣೆ ಎದೆಯ ಮೇಲೆ ಕಂಗೊಳಿಸುತ್ತಿತ್ತು. ಸುಬ್ಬಿ ನಾಲಿಗೆಯಿಂದ ತುಟಿಯನ್ನು ಸವರಿ ಒದ್ದೆ ಮಾಡಿಕೊಂಡು ಕ್ಷೀಣವಾದ ದನಿಯಲ್ಲಿ ಏನು ಎಂದಳು. ಕಾಫಿ ತಂದಿದ್ದೀನಿ, ಪಾತ್ರೆನೇ ಇಡ್ತೀನಿ, ನಿಧಾನವಾಗಿ ಕೊಡುವೆಯಂತೆ. ಈಗ ಸ್ವಲ್ಪ ಕುಡಿ. ಕಾಫಿಯ ಹೆಸರು ಕೇಳಿ ಸುಬ್ಬಿಯ ಒಣಗಿದ್ದ ಮುಖದ ಮೇಲೆ ಕೃತಜ್ಞತೆಯ ಹರಡಿತು. ಸುಬ್ಬಿ ಕಾಫಿಯನ್ನು ಕುಡಿದು ಮುಗಿಸಿ ಅಜ್ಜಿಯ ಕಡೆ ತಿರುಗಿ ಗದ್ಗದ ಕಂಠದಿಂದ, ಅಜ್ಜಿ, ನನಗೆ
ಏನು ಹೇಳಬೇಕೋ ಗೊತ್ತಾಗೋದಿಲ್ಲ ಎಂದಳು. ಏನು ಹೇಳಬೇಡ, ಈಗ ನಿದ್ದೆ ಮಾಡು. ನೀವಿಲ್ಲದಿದ್ದರೆ ನಿಮ್ಮಿಂದ ನೀವು ಮಕ್ಕಳು ಮರಿ ತಣ್ಣಗೆ ಬದುಕಲಿ. ಅಜ್ಜಿ ತನ್ನ ಕಡೆ ತಿರುಗಿ, ಪಾಪ ಮಗು ಬೆಪ್ಪುಗಟ್ಟ ಹೋಗಿದೆ, ನಮ್ಮನೆಗೆ ಬಾ, ಅನ್ನ ಹಾಕ್ತೀನಿ ಎನ್ನುತ್ತಾ ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ರಾತ್ರಿ 9:30 ಗಂಟೆಗೆ ಒಟರದ ಜನರೆಲ್ಲ ಹಿಂತಿರುಗಿ ಬಂದರು. ಹೊಸ ಜೀವಿಯೊಂದು ತಮ್ಮ ಒಟರದಲ್ಲಿರುವುದು ನೋಡಿ ಎಲ್ಲರೂ ಬೆರಗಾದರು. ಅದು ಹೆರಿಗೆ ಮಾಡಿದವರು ಅಜ್ಜಿ ಎಂದು ತಿಳಿದ ಮೇಲೆ ಮಂಜುಳಾ ದುರ್ಬಲಳಾಗಿ ಹೊಸಲಿನ ಮೇಲೆ ಕುಸಿದು ಕುಳಿತಳು. ಮೈಲಿಗೆ ಮುಟ್ಟಿಸಿಕೊಳ್ಳಬೇಕೆಂದು ಎಂಜಲನ್ನು ಇತರರು ತುಳಿದಾರೆಂದು ಗಂಟಗಟ್ಟಲೆ ಮುಸುರೆ ಜಾಗವೊಂದನ್ನು ಕಾದು ಕುಳಿತ ಅಜ್ಜಿಯೇ ಈಗ ಹೀಗೆ. ಸುಬ್ಬಿ, ಇನ್ನು ನಾನು ಬದುಕಿರುವವರೆಗೆ ಅಜ್ಜಿನ ಅವ್ರ ಮಡಿ ವಿಷಯ ಹಾಸ್ಯ ಮಾಡೋದಿಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವರಿಗೆ ಮಾನವ ಹೃದಯವಿದೆ, ಅಷ್ಟು ಸಾಕು ಎಂದಳು ಬಿಗಿದ ಕಂಠದಿಂದ ಮಂಜುಳಾ. ಮಾರನೆಯ ದಿನ ಬೆಳಗ್ಗೆ ಅಪ್ಪ ಅಜ್ಜಿಗೆ, ನಿಮ್ಮಿಂದ ತುಂಬ ಸಹಾಯವಾಯಿತು ಅಜ್ಜಿ, ನೀವಿಲ್ದಿದ್ರೆ ಅವಳ ಗತಿ ಏನಾಗ್ತಿತ್ತು? ವ್ರತ ಗೀತ ಮಾಡ್ದವ್ರು ನೀವು, ಅಂಥದ್ರಲ್ಲೂ ಬಿಡಪ್ಪ, ಏನು ಮಾತು ಅಂತ ಆಡ್ತೀಯ? ಅವಳು ಪ್ರಸವ ವೇದನೆ ಅನುಭವಿಸ್ತಿರುವಾಗಲೂ ನನ್ನ ಮಡಿಯೇ. ಏನೋ ಹುಟ್ಟಿದಾಗಿನಿಂದ ಬಂದಿದ್ದದು, ಈಗ ಬಿಡೋಕ್ಕಾಗೋದಿಲ್ಲ. ಆದರೆ ನೋವು ಅನುಭವಿಸ್ತಿರುವಾಗ ಸಂತೈಸೋದು ಧರ್ಮ ಎಂದು ಅಜ್ಜಿ ಅಲ್ಲಿಗೆ ವಿಷಯವನ್ನು ಮರೆಸಿಬಿಟ್ಟರು. ಆದರೆ ಒಟ್ಟಾರದ ಮಹಿಳಾ ಮಂಡಳಿಗೆ ಅಜ್ಜಿಯಲ್ಲಿನ ವಿಶ್ವಾಸ ಹೆಚ್ಚಾಯಿತು. ನನ್ನ ತಮ್ಮ ಗುರುರಾಜ ಹುಟ್ಟಿದ ಮೇಲೆ ನನ್ನ 2 ವರ್ಷದ ಬದುಕು ಒಮ್ಮಿಂದೊಮ್ಮೆಗೆ ಬದಲಾಯಿತು. ಈ ಬಗೆಯ ಬದಲಾವಣೆಯನ್ನು ನಾನು ಕನಸಿನಲ್ಲಿಯೂ ನಿರೀಕ್ಷಿಸಿರಲಿಲ್ಲ. ನಾನು ಹುಟ್ಟಿದಾಗ ಹೆಣ್ಣಾಯಿತೆಂದು ನಿರಾಸೆಗೊಂಡಿದ್ದ ಸುಬ್ಬಿ ಮತ್ತು ಅಪ್ಪ ಗುರುವಿನ ಜನನದಿಂದ ಹರ್ಷಿತರಾಗಿದ್ದರು. ಸುಬ್ಬಿ ತಾನು ಮೊದಲೇ ಮನಸ್ಸಿನಲ್ಲಿ ಮಾಡಿಕೊಂಡಿದ್ದಂತೆ ಗುರುಗಳ ಹೆಸರನ್ನು ಮಗನಿಗೆ ಇರಿಸಿದ್ದಳು. ಮೊದಲು ಮನೆಯಲ್ಲಿ ನನಗಿದ್ದ ಸ್ಥಾನ ನಿಧಾನವಾಗಿ ಹಿಂದಕ್ಕೆ ಸರಿಯಿತು. ಈಗ ಪ್ರತಿಯೊಂದು ಗುರುವಿಗೆ ಮೊದಲಾಗಬೇಕು, ಅವನದಾಗಿ ಉಳಿದ ನಂತರ ನನ್ನದಾಗಬೇಕು. ಈಗ ನಾನು ಮೊದಲಿನಂತೆ ಸುಬ್ಬಿಯ ತೊಡೆಯ ಮೇಲೆ ತಲೆ ಇಟ್ಟು ಮಲಗುವುದಾಗುತ್ತಿರಲಿಲ್ಲ. ನಾನು ಒಂದು ಗಳಿಗೆ ಮಲಗೋದ್ರಲ್ಲಿ ಗುರು ಎದ್ದು ಬಿಡುತ್ತಿದ್ದ. ಏಳು, ಆ ಕಡೆ ಮಲ್ಕೋ, ಗುರು ಎದ್ಬಿಟ್ಟ ಎನ್ನುತ್ತಾ ಸುಬ್ಬಿ ನನ್ನ ತಲೆಯನ್ನು ಕೆಳಕ್ಕೆ ಸರಿಸಿ ಗುರುವನ್ನು ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತಿದ್ದಳು. ಆಗ ನನಗೆ ಗುರುವಿನ ಮೇಲೆ ತುಂಬ ಕೋಪ ಬರುತ್ತಿತ್ತು. ಒಂದೊಂದು ಸಲ ಗುರು ಬೇಡ, ನನ್ನ ಮಲಗಿಸ್ಕೋ ಎಂದು ಹಠ ಮಾಡುತ್ತೂ ಉಂಟು. ಆಗ ಸುಬ್ಬಿ ನನ್ನನ್ನು ಬೈಯುತ್ತಿದ್ದಳು. ಏನು ಹೆಣ್ಣೆ ನೀನು, ತಮ್ಮ ಅಂತ ಸ್ವಲ್ಪನೂ ಪ್ರೀತಿ ಬೇಡವಾ? ಗುರುವಿಗೆ ಮಡಿಯಾದ ನಂತರ ನನಗೆ ಮಡಿ, ಗುರುವಿಗೆ ಹಾಲು ಕುಡಿಸಿದ ನಂತರ ನನಗೆ ಊಟ. ಅಪ್ಪನಿಗೂ ಗುರುವಿನಲ್ಲೇ ಹೆಚ್ಚು ಆಸಕ್ತಿ ಇತ್ತು. ಸಂಜೆಯ ವಾಕಿಂಗಿಗೆ ಗುರುವನ್ನು ಮಾತ್ರ ಕರೆದುಕೊಂಡು ಹೋಗುತ್ತಿದ್ದರು. ಕೆಲವು ಸಲ ನಾನು ಬರ್ತೀನಿ ಎಂದು ನಾನು ರಗಳೆ ಮಾಡ್ತಿದ್ದೆ. ಆಗ ಅಪ್ಪ, ನಾನು ಹೇಳ್ದ ಹಾಗೆ ನೀನು ಕೇಳೋ ಹಾಗಿದ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ ಎಂದು ಷರತ್ತು ಹಾಕುತ್ತಿದ್ದರು. ಏನು, ನೀನು ಮಧ್ಯದಲ್ಲಿ ಕಾಲು ನೋವುತ್ತೆ ಎತ್ಕೋ ಎಂದು ಹಠ ಮಾಡಬಾರ್ದು, ಹಾಗಾದರೆ ನನ್ನ ಜೊತೆ ಬಾ. ನಾನು ಒಬ್ಬಳೇ ಇದ್ದಾಗ ಅಪ್ಪ ಈ ರೀತಿಯ ಷರತ್ತುಗಳನ್ನು ನನಗೆ ಹಾಕ್ತಿರ್ಲಿಲ್ಲ. ಆಗ ಅವರೊಡನೆ ವಾಕಿಂಗಿಗೆ ಹೊರಟಾಗ ನನ್ನನ್ನು ಎತ್ತುಕೊಂಡೇ ಹೊರಡ್ತಿದ್ರು. ಈಗ ಮಾತ್ರ ಅವರಿಗೆ ಗುರು ಬೇಕು, ನಾನು ಬೇಡ. ನಾನು ಮತ್ಸರ ಕೋಪದಿಂದ ಬದಲು ಹೇಳ್ದೆ ಅಳುತ್ತಾ ಹಠ ಮಾಡ್ತಿದ್ದೆ. ಆಗ ಸುಬ್ಬಿ ಬಂದು ನನಗೆ ಡೇಟು ಕೊಟ್ಟು ಒಳಗೆ ಎಳೆದುಕೊಂಡು ಹೋಗುತ್ತಿದ್ಲು. ಗುರು ಅಪ್ಪನ ಬೆನ್ನಿನ ಮೇಲೆ ಸವಾರಿ ಮಾಡುತ್ತಾ ಸುತ್ತಾಡಿ ಬರುತ್ತಿದ್ದ. ಗುರು ನನ್ನ ಪ್ರತಿಸ್ಪರ್ಧಿಯಾದರೂ ಅವನಲ್ಲಿ ನನಗೆ ತುಂಬ ಪ್ರೀತಿ ಇತ್ತು. ಅವನ ತುಂಡು ಮುಖ, ಹಾಲುಗೆನ್ನೆ, ಹೊಳಪುಗಣ್ಣು, ಗುರು ಕೂದಲು, ತಿಳಿಯಾದ ದೇಹಕಾಂತಿ ನನ್ನಲ್ಲಿ ಕೋಮಲ ಭಾವನೆಯನ್ನು ಹುಟ್ಟಿಸುತ್ತಿದ್ದವು. ಗುರುವಿನೊಡನೆ ಆಡಲು ನನ್ನ ಮನಸ್ಸು ತವಕಿಸುತ್ತಿತ್ತು. ಅವನು ಮಲಗುತ್ತಿದ್ದ ತೊಟ್ಟಿಲನ್ನು ತೂಗಲು ನನ್ನ ಕೈಗಳು ಆಸೆ ಪಡುತ್ತಿದ್ದವು. ಆದರೆ ಸುಬ್ಬಿಗೆ ನನ್ನಲ್ಲಿ ನಂಬಿಕೆ ಇರಲಿಲ್ಲ. ಗುರುವಿನ ಬಳಿಗೆ ಹೋದೊಡನೆ ಈ ಕಡೆ ಬಾ, ನೀನು ಹೊರಟು ಹುಡುಗಿ, ಅವನೇನು ಒಟ್ಟಾಟ ತಡಿಲಾರ ಎನ್ನುತ್ತಿದ್ದರು. ಅವನು ಅಳುವಾಗ ತೊಟ್ಟಿಲ ಹಗ್ಗ ಕೈಗೆ ತೆಗೆದುಕೊಂಡೊಡನೆ ಸತ್ಯ, ನೀನು ಸುಮ್ಮನಿದ್ರೆ ಆಯ್ದಿತ್ತು, ಅವನ್ನ ಬೀಳಿಸಿ ಅದೊಂದು ಉಪಕಾರ ಮಾಡಬೇಡ
ಎಂಬ ಮಾತು ಬಾಣದಂತೆ ಹಾರಿ ಬಂದು ನನ್ನ ಕಿವಿಯಲ್ಲಿ ನಾಟುತ್ತಿತ್ತು. ಆಗ ಮಾತ್ರ ನನಗೆ ಗುರುವಿನ ಮೇಲೆ ಕೋಪ ಬರ್ತಿತ್ತು. ಗುರುವೇನೋ ದೇವಲೋಕದಿಂದ ಬಂದವನೇನೋ. ಗುರುವನ್ನು ನಾನು ಪ್ರೀತಿಸುತ್ತಿದ್ದೆ, ಆದರೆ ಈ ಪಕ್ಷಪಾತವನ್ನು ಮಾತ್ರ ನನ್ನಿಂದ ಸಹಿಸುವುದು ಆಗುತ್ತಿರಲಿಲ್ಲ. ಬಯಸಿ ಹುಟ್ಟಿದ್ದ ವಂಶೋದ್ಧಾರಕ ಗುರು ಹುಟ್ಟುವುದಕ್ಕೆ ಮುಂಚಿನಿಂದಲೂ ಬೇಡವಾಗಿ ಕೊನೆಗೆ ಹುಟ್ಟಿದವಳು ನಾನು. ಸಹಜವಾಗಿ ದಂಪತಿಗಳ ಮನಸ್ಸು ಗುರುವಿನ ಕಡೆ ವಾಲಿತು. ಸಾಲದುದಕ್ಕೆ ಗುರು ನನಗಿಂತಲೂ ಸುರುಪಿ. ಗುರು ತಂದೆಯಂತೆ ಬೆಳ್ಳಗಿದ್ದ, ನಾನು ತಾಯಿಯಂತೆ ಕಪ್ಪಗಾಗಿದ್ದೆ. ಆದರೆ ಕಣ್ಣು, ಮೂಗು, ಹುಬ್ಬು, ತುಟಿ, ಮುಖದ ಮಾಟ ನಮ್ಮಿಬ್ಬರದ್ದು ಒಂದೇ. ತಿಳಿ ಬಣ್ಣದಿಂದಾಗಿ ಗುರು ಎಲ್ಲರಿಗೂ ಮುದ್ದಾಗಿದ್ದಾನೆ ಎನಿಸಿಕೊಳ್ಳುತ್ತಿದ್ದ. ಕಪ್ಪು ಬಣ್ಣದಿಂದಾಗಿ ನಾನು ಇದಾಳೆ ಸುಮಾರಾಗಿ ಎನ್ನಿಸಿಕೊಂಡಿದ್ದೆ. ಗುರುವನ್ನು ನೋಡಲು ಮನೆಗೆ ಬಂದವರೆಲ್ಲ ಚೆನ್ನಾಗಿದ್ದಾನೆ, ಅಕ್ಕನ ಹಾಗಿಲ್ಲ ಎಂದಾಗ ಸುಬ್ಬಿಯ ಮುಖ ಅರಳುತ್ತಿತ್ತು. ನನಗಿನ್ನು ಆಗ ಆ ಮಾತಿನ ಮಹತ್ವ ತಿಳಿಯುತ್ತಿರಲಿಲ್ಲ. ನಾನು ಬಂದವರ ಮಾತಿಗೆ ಕಿವಿಗೊಡದೆ ನನ್ನ ಚೇಷ್ಟೆಯಲ್ಲಿ ಮಗ್ನಳಾಗುತ್ತಿದ್ದೆ. ಆದರೂ ಕಣ್ಣು, ಮೂಗು, ಬಾಯಿಯೆಲ್ಲ ಅವಳ ಹಾಗೆ ಎನ್ನುತ್ತಿದ್ದಳು ಸುಬ್ಬಿ. ಎಷ್ಟೇ ಆಗಲಿ ತಾಯಿ ಕಲಾವಿದೆಯ ಒಂದೇ ಕುಂಚದಿಂದ ಹೊರಬಿದ್ದ 2 ಚಿತ್ರಗಳು ನಾನು ಗುರು. ನನ್ನನ್ನು ಚಿತ್ರಿಸಿದಾಗ ಅವನ ಕೈ ಅಷ್ಟು ಪಳಗಿರಲಿಲ್ಲವೇನೋ. ಕೆಲವು ಬಾರಿ ಸುಬ್ಬಿ ಗಂಡು ಮಗುವಿಗೇಕೆ ಬಣ್ಣ, ಇವನಿಗೆ ಬದಲು ಇವಳಿಗಾದ್ರೂ ಈ ಬಣ್ಣ ಬಂದಿದ್ರಾಗ್ತಿತ್ತು ಎನ್ನುತ್ತಿದ್ದಳು. ಆದರೆ 3ನೆಯವರು ನನ್ನ ರೂಪವನ್ನು ಟೀಕಿಸಿದಾಗ ಸುಬ್ಬಿ ಅವರ ಮೇಲೆ ತಿರುಗಿ ಬಿದ್ದು ಕಪ್ಪಾದ್ರೇನಂತೆ ಲಕ್ಷಣವಾಗಿದ್ದಾಳೆ ಎನ್ನುತ್ತಿದ್ದಳು. ನನಗೆ ಮಾತ್ರ ಇತರರ ಮಾತು ಕೇಳಿ ಸುಖ ದುಃಖ ಯಾವುದೂ ಆಗುತ್ತಿರಲಿಲ್ಲ. ಆಗ ನಾನು 3 ವರ್ಷದ ನಿರ್ಲಿಪ್ತೆ. ನನಗೆ ಸುಮಾರು 3.5 ವರ್ಷದವಳಾಗಿದ್ದಾಗ ಅಜ್ಜಿಯ ಒಟ್ಟಾರಕ್ಕೆ ಮತ್ತೊಂದು ಸಂಸಾರ ಬಂತು. ಹಳೆಯ ಸಂಸಾರಗಳಿಗೆ ಹೊಸದಾಗಿ ಬಂದು ಸೇರಿದ ಸಂಸಾರದಲ್ಲಿ ಯಾವ ಕುತೂಹಲವೂ ಆಸಕ್ತಿಯೂ ಇರಲಿಲ್ಲ. ಅಜ್ಜಿಯ ಒಟ್ಟಾರಕ್ಕೆ ಬರಬೇಕಾದರೆ ಇನ್ನೆಂತಹವರು ಬರುತ್ತಾರೆ, ಯಾರೋ ನಮ್ಮಂತೆಯ ಪರದೇಶಿ ಎಂದು ಎಲ್ಲರೂ ಉದಾಸೀನ ಭಾವನೆ ತಾಳಿದ್ದರು. ಆ ಸಂಸಾರದ ಯಜಮಾನ ಜೋಯಿಸನಿಗೆ ಏನು ಕೆಲಸವಿತ್ತು ಅದು ಪರಮಾತ್ಮನಿಗೆ ಮಾತ್ರ ತಿಳಿದಿತ್ತು. ಜೋಯಿಸನ ಹೆಂಡತಿ ಅಂಬುಜಮ್ಮ ಮಾತ್ರ ತನ್ನ ಗಂಡನಿಗೆ ಹಲವು ಬಗೆಯ ಕೆಲಸವಿರುವುದಾಗಿ ಹೇಳುತ್ತಿದ್ದಳು. ಜೋಯಿಸರು ಮಾತ್ರ ಮನೆಯಲ್ಲಿ ಹೆಚ್ಚು ಹೊತ್ತು ಕಾಲ ಕಳೆಯುತ್ತಿದ್ದರು. ಮಂಜುಳ ಆಗಾಗ ಕೀಟ್ಲೆಗಾಗಿ, ಅಂಬುಜಮ್ಮ, ಯಜಮಾನ್ರು ಮನೆಯಲ್ಲೇ ಇರೋ ಹಾಗಿದೆ, ಎಲ್ಲೂ ಕೆಲ್ಸಕ್ಕೆ ಹೋಗ್ಲಿಲ್ವೇ ಎಂದು ಒಂದು ಬಾರಿ ಕೇಳಿದಾಗ ಆಕೆ, ಅವರು ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಕಣ್ರಿ, ವಿಜಯ ಪ್ರೊಡಕ್ಷನ್ಸ್ನವರು ತಯಾರಿಸ್ತಿರೋ ಚಿತ್ರ ದುರಾದೃಷ್ಟ ಎಂದಳು. ಮಂಜುಳಾ ನಿಟ್ಟುಸಿರೊಡನೆ, ನಮ್ಮ ದುರಾದೃಷ್ಟ ಎಂದಳು. ಏನಂದ್ರಿ? ಅಲ್ಲ, ಇಂತಹ ಎಲೆಮರೆ ಕಾಯಿಗಳಿರುವಾಗ ಚಿತ್ರ ತಯಾರಕರು ಕೆಲ್ಸಕ್ಕೆ ಬಾರದ ಲೇಖಕರನ್ನು ಕಟ್ಕೊಂಡು ಹಾಳು ಮುಳು ತಯಾರಿಸ್ತಾರಲ್ಲ ಅಂತ ನಾನು ಹಾಗೆ ಹೇಳಿದೆ. ಅಂಬುಜಮ್ಮನ ಬಾಯಂಚು ಕಿವಿಯವರೆಗೆ ಹಬ್ಬಿತು. ನೀವು ಹೇಳೋದು ನಿಜ ಮಂಜುಳಮ್ಮ. ಆ ತಯಾರಿಕನು ದಿನಕ್ಕೆ ಒಂದೊಂದು ರೀತಿಯ ಕತೆ ಬದಲಾಯಿಸಕ್ಕೆ ಹೇಳ್ತಾನಂತೆ ಎಂದರು ಅಂಬುಜಮ್ಮ. ಈ ಕತೆ ಬರೆಯುವ ಹವ್ಯಾಸನ ಅದ್ರ ಪಾಡಿಗೆ ಬಿಟ್ಟು ನಿಮ್ಮ ಯಜಮಾನ್ರು ಚಿತ್ರದಲ್ಲಿ ನಟಿಸೋದಕ್ಕೆ ಯಾಕೆ ಪ್ರಯತ್ನಿಸಬಾರ್ದು ಎನ್ನುತ್ತಾ ಮಂಜುಳಾ ಬಾಗಿ ಅಂಬುಜಮ್ಮನ ಕಿವಿಯಲ್ಲಿ, ನಿನ್ನೆ ನಿಮ್ಮ ಯಜಮಾನ್ರು ಒಲ್ಲಿ ಗಿಲ್ಲಿ ಹೊತ್ಕೊಂಡು ತಲೆ ಬಾಚ್ಕೊಂಡು ಹೊರಗಡೆ ಹೊರಟಾಗ ನಾನು ಎದುರಿಗೆ ಬಂದೆ. ಭರತ್ ಭೂಷಣನು ನಿಮ್ಮ ಯಜಮಾನ್ರನ್ನು ಅವಳಿ ಜವಳಿ ಎಂದೇ ಹೇಳ್ಬೋದು ಎಂದಳು. ಅಂಬುಜಮ್ಮ ನಸುನಾಚಿ, ಸಾಕು ಬಿಡ್ರಿ ಹಾಸ್ಯ ಎಂದರು. ಇರೋ ವಿಷಯ ಹೇಳಿದ್ರೆ ಹಾಸ್ಯ ಅಂದಿರಿ. ನಿಮ್ಮ ಯಜಮಾನ್ರು ಸ್ಥಾನ ಚಲನಚಿತ್ರ ಪ್ರಪಂಚದಲ್ಲಿ ಅಂಬುಜಮ್ಮ. ಅವರು ಬೆಳಕಿಗೆ ಬರದೇ ಇರೋದ್ರಿಂದ ಇವತ್ತು ದಿಲೀಪ್ ಕುಮಾರ್ ಲಕ್ಷಾಧಿಕಾರಿಯಾಗಿದ್ದಾನೆ. ನಮ್ಮಲ್ಲಿ ಅಭಿನಯದ ಕಲೆಗೆ ಪ್ರೋತ್ಸಾಹವಿಲ್ಲ. ಇಲ್ದಿದ್ರೆ ಮಾತು ಎಲ್ಲಿಗೆ ಹೋಗುತ್ತಿತ್ತು. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನನಗೂ ಉಷಾಗೂ ಜಗಳ ಶುರುವಾಯಿತು. ಮಂಜುಳಾ ಮಾತು ನಿಲ್ಲಿಸಿ ಉಷಯ ಬಿಗಿ ಹಿಡಿಯಲ್ಲಿದ್ದ ನನ್ನ ಕೂದಲಿಗೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ ಓಡೋಡಿ ಬಂದ್ಲು. ಇದು ಈ ಒಂದು ಸಂಚಿಕೆಯಾಗಿದೆ. ಮುಂದೆ ಏನಾಗುತ್ತೆ ಅಂತ ಹೇಳಿ ಕಾದು ನೋಡೋಣ. ಅದಕ್ಕೋಸ್ಕರ ನನ್ನ ರಕ್ಷ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.